ವಾರಣಾಸಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. 6223 ಮತಗಳ ಅಂತರದ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಎದುರು ಪ್ರಧಾನಿ ಮೋದಿ ಅವರಿಗೆ 6223 ಮತಗಳಿಂದ ಹಿನ್ನಡೆಯಾಗಿದೆ. ಕಾಂಗ್ರೆಸ್ನ ಅಜಯ್ ರೈಗೆ ಸದ್ಯ ಮುನ್ನಡೆ ಸಿಕ್ಕಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಪ್ರೀತಿ, ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಇದೇ ವಾರಣಾಸಿ ಕ್ಷೇತ್ರದಿಂದ ನರೇಂದ್ರ ಮೋದಿ ಅವರು ದಾಖಲೆಯ ಅಂತರದಿಂದ ಅವರು ಗೆಲುವನ್ನ ಪಡೆದಿದ್ರು. ಆದ್ರೆ 2024ರ ಚುನಾವಣೆಯಲ್ಲಿ ಈ ಮೊದಲ ಹಂತದಲ್ಲಿ ಮಾತ್ರ ಅವರು ಒಟ್ಟು 6223 ಮತಗಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅಜಯ್ ಪೈ ಅವರ ವಿರುದ್ಧ. ಅಜಯ್ ಪೈ ಅವರು 11480 ಮತಗಳನ್ನ ಪಡೆದುಕೊಂಡ್ರೆ, ಇದುವರೆಗಿನ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನರೇಂದ್ರ ಮೋದಿ ಅವರು 5257 ಮತಗಳನ್ನ ಪಡೆದಿದ್ದಾರೆ. ಅಂದ್ರೆ ಈ ಮೂಲಕ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಆಗಿದೆ. ಆದ್ರೆ ಈ ಹಿನ್ನಡೆ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಇದನ್ನು ಬರೀ ಮೊದಲನೇ ಸುತ್ತಿನ ಮತ ಎಣಿಕೆ ಮಾತ್ರ, ಇನ್ನು ಹಲವು ಸುತ್ತುಗಳ ಮತ ಎಣಿಕೆ ನಡಿಬೇಕಾಗತ್ತೆ. ಆದ್ರೆ ಈಗ ಮೊದಲ ಸುತ್ತಿನಲ್ಲಿ ನರೇಂದ್ರ ಮೋದಿ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿರೋದು ಒಂದ್ ರೀತಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ವಾರಣಾಸಿಯಲ್ಲಿ ಒಂದ್ ರೀತಿ ಚಾಂಪಿಯನ್ ಆಗಿದ್ರು. ಈ ಹಿಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ದಾಖಲೆಯ ಅಂತರಗಳಿಂದ 5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನ ಪಡೆದವರು. ಅಲ್ಲಿ ಯಾರೇ ಎದುರಾಳಿ ಇದ್ರೂ ಸಹ ಅವರಿಗೆ ಸಾಟಿನೇ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಅಲ್ಲಿ ಆ ಕ್ಷೇತ್ರದಲ್ಲಿ ಇದ್ರು. ಈ ಹಿಂದೆ ಮುರಳಿ ಮನೋಹರ್ ಜೋಶಿ ಅವರು ವಾರಣಾಸಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಅವರು ಆ ಕ್ಷೇತ್ರವನ್ನ ಅವರು ನಿಲ್ಲಲ್ಲ ಅಂತ ಅಂದಾಗ ನರೇಂದ್ರ ಮೋದಿ ಅವರು ಗುಜರಾತನ್ನ ಬಿಟ್ಟು ವಾರಣಾಸಿಯಲ್ಲಿ ಒಂದು ದೇವಾಲಯಗಳ ನಗರಿ ಅದು, ಅಲ್ಲಿ ನಿಲ್ಬೇಕು ಅಂತ ಹೇಳಿ ಅವರು ಬಂದ್ರು. 2 ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಪಡೆದಿದ್ರು. ಆದ್ರೆ ಈಗ 2024ರ ಚುನಾವಣೆಯಲ್ಲಿ ಮೊದಲ ಹಂತದಲ್ಲಿ ಮೊದಲ ಸುತ್ತಿನಲ್ಲಿ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಬಹಳ ಅಚ್ಚರಿ ಎನ್ನುವಂತೆ ಅಜಯ್ ಪೈ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯರ್ಥಿ 11480 ಮತಗಳನ್ನ ಪಡೆದುಕೊಂಡ್ರೆ, ನರೇಂದ್ರ ಮೋದಿ ಅವರು 5257 ಮತಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಈ ಚುನಾವಣೆಯಲ್ಲಿ ಮತ ಎಣಿಕೆ ಸಂದರ್ಭದಲ್ಲಿ ಏನಾಗುತ್ತೆ, ಯಾವ ರೀತಿ ಏರಿಳಿತ ಆಗುತ್ತೆ, ಯಾವ ರೀತಿ ಹಾವಿಯಣೆ ಆಟ ಆಗುತ್ತೆ ಅಂತ ನೋಡ್ಬೇಕಾಗಿದೆ ಪ್ರೀತಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.